ಬುಲೆಟ್ ಟ್ರೈನ್ ಓಡುವ ಮುನ್ನವೇ ಭಾರತದಲ್ಲಿ ಹೈಪರ್ ಲೂಪ್ ಎನ್ನುವ ಮಿಂಚಿನ ವೇಗದ ಸಾರಿಗೆ ವ್ಯವಸ್ಥೆ ಇದೀಗ ಭಾರಿ ಚರ್ಚೆಯಾಗ್ತಿದೆ. 16 ಗಂಟೆಗಳ ಪ್ರಯಾಣವನ್ನ ಕೆಲವೇ ನಿಮಿಷಗಳಲ್ಲಿ ಮುಗಿಸಬಲ್ಲ ಈ ಹೈಪರ್ ಲೂಪ್ ಭವಿಷ್ಯದ ಸಾರಿಗೆ ಅಂತ ಹೇಳಿ ಬಿಂಬಿತವಾಗ್ತಿದೆ. ಹಾಗಾದ್ರೆ ನೀವು ಕೂಡ ಕೇಳಬಹುದು ಹೈಪರ್ ಲೂಪ್ ಅಂದ್ರೆ ಏನು ಅಂತ. ಹಾಗಾದ್ರೆ ಹೈಪರ್ ಲೂಪ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಒಂದು ಹೆಚ್ಚಿನ ವೇಗದ ಸಾರಿಗೆ ವ್ಯವಸ್ಥೆಯಾಗಿದೆ. ಭಾರತದಲ್ಲಿ ಮುಂಬೈ ಪುಣೆ ಮಾರ್ಗದಲ್ಲಿ ಹೈಪರ್ ಲೂಪ್ ಅನ್ನ ಆರಂಭಿಸಬೇಕು ಎನ್ನುವ ಯೋಜನೆಯನ್ನ ಭಾರತೀಯ ರೈಲ್ವೆ ಇದೀಗ ಹಾಕೊಂಡಿದೆ. ಒಂದ್ ವೇಳೆ ಈ ಮಾರ್ಗದಲ್ಲಿ ಹೈಪರ್ ಲೂಪ್ ಏನಾದ್ರೂ ಆರಂಭ ಆಯ್ತು ಅಂದ್ರೆ 150 ಕಿಲೋಮೀಟರ್ ದೂರವನ್ನ ಕೆಲವು ನಿಮಿಷ ಅಂದ್ರೆ 25 ನಿಮಿಷದಲ್ಲಿ ಕ್ರಮಿಸಬಹುದು ಅಂತ ಕೂಡ ಹೇಳಲಾಗಿದೆ. ಹಾಗಾದ್ರೆ ಈ ಹೈಪರ್ ಲೂಪ್ ಅನುಕೂಲಗಳು ಏನು ಅಂತ ನಾವು ನೋಡೋದಾದ್ರೆ ಕಡಿಮೆ ಇಂಧನ ಬಳಕೆ ಆಗುತ್ತೆ. ಇನ್ನೊಂದು ದೂರದ ಊರನ್ನ ಬಹಳ ಕಡಿಮೆ ಅವಧಿಯಲ್ಲಿ ತಲುಪಬಹುದು. ಪ್ರತಿಕೂಲ ಹವಾಮಾನದಲ್ಲೂ ಕೂಡ ನಿರಂತರವಾಗಿ ಪ್ರಯಾಣವನ್ನ ಮಾಡೋದು. ಸಾರಿಗೆ ವ್ಯವಸ್ಥೆಯಲ್ಲಿಯೇ ಸುರಕ್ಷಿತ ವಿಧಾನ ಅಂತ ಕೂಡ ಇದನ್ನು ಹೇಳಲಾಗುತ್ತೆ. ಹಾಗಾದ್ರೆ ಇದಕ್ಕೆ ಇರೋ ಸವಾಲುಗಳೇನು ಅಂತ ನಾವು ಗಮನ ಹರಿಸೋದಾದ್ರೆ ರೈಲುಗಳ ಹಾಗೆ ನಡುವೆ ನಿಲ್ದಾಣಗಳು ಇರೋದಿಲ್ಲ. ಇನ್ನು 2 ನಿಲ್ದಾಣಗಳ ನಡುವೆ ಇದು ಓಡಾಡುತ್ತೆ. ಹೊಸ ದಾರಿಯನ್ನ ನಿರ್ಮಿಸಬೇಕಾಗಿರೋದ್ರಿಂದ ನಿರ್ಮಾಣ ವೆಚ್ಚ ಕೂಡ ಅಧಿಕವಾಗಿರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಇದು ಜನಸಾಮಾನ್ಯರಿಗೂ ಲಭ್ಯವಾಗಬೇಕು ಅಂದ್ರೆ ಕೆಲವು ದಶಕಗಳನ್ನ ನಾವು ಕಳಿಬೇಕು. ಅಲ್ಲಿಯವರೆಗೂ ಹೈಪರ್ ಲೂಪ್ ಅನ್ನೋದು ಉಳ್ಳವರ ಸಾರಿಗೆ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.